ನೆಕ್ಸ್ಟ್ 29 29ಕ್ಕೆ ಹೋದಾಗ ಒಂದು ಲ್ಯಾಂಡ್ ಮಾರ್ಕ್ ಆಗಿ ತೋರಿಸ್ಲಿಕ್ಕೆ ತುಲೆ ಏನು 1 2 3 ಅಂತೇಳಿ ಆ ಥರ ಏನಾದ್ರು ಮಾಡ್ಕೊಂಡು ಹೋಗಬೇಕು. ಆ ಥರ ಏನಾದ್ರು ಪ್ರಾಜೆಕ್ಟ್ಗಳನ್ನು ಸ್ಟ್ರೀಮ್ ಲೈನ್ ಮಾಡಿದ್ದೀರಾ ಅಥವಾ ಏನಾದ್ರು ಪೈಪ್ ಲೈನಲ್ಲಿ ಇದೆಯಾ ವೆರ್ ಯು ಕ್ಯಾನ್ ಸೇ ದಟ್ ಪಾರ್ಟಿ ಗೇಮ್ ಇನ್ ಅಪರ್ಚುನಿಟಿ ಆ್ಯಂಡ್ ದಿಸ್ ಇಸ್ ವಾಟ್ ಐ ಡೆಲಿವರ್ಡ್ ಅಂತ? ನ್ಯಾಚುರಲಿ ಒಂದು ಗುರುತನ ಬಿಟ್ಟು ಹೋಗಬೇಕು, ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡಬೇಕು ಅಂತ ಇದೆ. ಸೊ ಐ ಆಮ್ ಆಲ್ಸೋ ಒಂದು ನಾನಾಗಲೇ ಹೇಳಿದಾಗೆ ನವಯುಗ ನವಪಥದಲ್ಲಿ ನನಗೊಂದಷ್ಟು ಲಿಸ್ಟ್ ಔಟ್ ಮಾಡಿದ್ದೇನೆ. ಇನ್ಫ್ರಾಸ್ಟ್ರಕ್ಚರ್ ದೃಷ್ಟಿಯಿಂದ ಮೇಜರ್ ಫೋಕಸನ್ನು ಕೊಟ್ಟು ಕೆಲಸ ಮಾಡಬೇಕು ಹೆದ್ದಾರಿ ಮತ್ತು ರೈಲ್ವೆ ಇಲಾಖೆಯಲ್ಲಿ ಅಂತ ನನಗಿದೆ. ಮಂಗಳೂರಲ್ಲಿ ಉದ್ಯೋಗಗಳ ಸೃಷ್ಟಿ ಆಗಬೇಕು. ಆ ದೃಷ್ಟಿಯಿಂದ ಒಂದು ಕೇವಲ ಸರ್ಕಾರಗಳನ್ನು ನಂಬಿಕೊಂಡು ಗೌರ್ಮೆಂಟನ್ನು ನಂಬಿಕೊಂಡು ಮಾತ್ರ ಇರಬಾರ್ದು, ಒಂದು ಪಬ್ಲಿಕ್ ಮೂವ್ಮೆಂಟ್ ಆಗಬೇಕು. ಮತ್ತು ಇದರಲ್ಲಿ ನಮ್ಮ ಡಯಾಸ್ಪೊರ ಬೆಂಗಳೂರು, ಮುಂಬೈ, ದುಬೈ, ಈ ರೀತಿ ಮಂಗಳೂರಿನ ಡಯಾಸ್ಪೊರ ಯಾರಿದ್ದಾರೆ, ಸಾಫ್ಟ್ ಪವರ್ ಆಫ್ ಮಂಗಳೂರು, ಸಾಫ್ಟ್ ಪವರ್, ಅವರನ್ನು ಇನ್ಕ್ಲೂಡ್ ಮಾಡಿ ಒಂದು ಪುಷನ್ನು ಮಾಡಬೇಕು. ಆ ದೃಷ್ಟಿಯಿಂದ ಬ್ಯಾಕ್ ಟು ಊರು ಅನ್ನುವಂಥ ಒಂದು ಕ್ಯಾಂಪೇನ್. ನಾನು ಈ ಸಂದರ್ಭ ಹೇಳಬೇಕು, ಬ್ಯಾಕ್ ಟು ಊರು ಇಸ್ ಆಲ್ರೆಡಿ ಬೀನ್ ಸಕ್ಸಸ್ಫುಲ್. ನಾನು 2 ಕಂಪನಿಗಳು ಮಂಗಳೂರು SEZ ಒಳಗಡೆ ತರುವಲ್ಲಿ ಯಶಸ್ವಿಯಾಗಿದೆ. ಒಂದು ಇಟಾಲಿಯನ್ ಬೇಸ್ಡ್ ಕಂಪನಿ ಮೀರ್ ಗ್ರೂಪ್ ಅಂತ ಒಂದು ಕಂಪನಿ ಇದೆ, ಅದರಲ್ಲಿ ನಮ್ಮ ಮಂಗಳೂರಿನವರೊಬ್ಬರು ಡೈರೆಕ್ಟರ್ ಆಗಿದ್ದರು. ಸೊ ಹಿ ವಾಸ್ ಥಿಂಕಿಂಗ್ ಆಫ್ ಸೆಟ್ಟಿಂಗ್ ಅಪ್ ಮ್ಯಾನುಫ್ಯಾಕ್ಚರಿಂಗ್, ಅದು ಫೋಟೋವೋಲ್ಟೈಕ್ ಪ್ಯಾನಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅವ್ರು ದುಬೈಲಿ ಮ್ಯಾನುಫ್ಯಾಕ್ಚರ್ ಮಾಡೋದಂತ ಇತ್ತು, ಅವ್ರು ಮಂಗಳೂರಿಗೆ ಬರ್ತಾ ಇದ್ದಾರೆ. You pursued him or how it happened? Yeah, we pursued him. He was thinking of coming to Mangalore. I told him ಈ ರೀತಿಯ ಕ್ಯಾಂಪೇನ್ ಇದೆ, you have to set up convincing somebody for the first time. Put his money, put his risk. But he's been successful. ಆಮೇಲೆ ಪ್ರಕಾಶ್ ಪೆರೇರ ಅಂತ ಒಬ್ಬರು ಇನ್ನೊಂದು ಕಂಪನಿ E-Tag ಅಂತ ಅವ್ರದ್ದೊಂದು ಕಂಪನಿ ಇದೆ, ವೇರ್ E-Tag ಅಲ್ಲ, ಅವರು ಎಲೆಕ್ಟ್ರಾನಿಕ್ ವೆಹಿಕಲ್ ಬ್ಯಾಟ್ರೀಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅವರು ದಟ್ ಕಂಪನಿ ಆಲ್ಸೋ ಇಸ್ ಕಮ್. ಸೊ ಈ ಅಭಿಯಾನವನ್ನು ಒಂದು ಪರ್ಸ್ಯೂ ಮಾಡಬೇಕಂತ ನನಗಿದೆ, ಬ್ಯಾಕ್ ಟು ಊರು ಅನ್ನೋದು. ಹಾಗಾಗಿ ಪ್ರೈವೇಟ್ ಇನಿಷಿಯೇಟಿವ್ಸ್ನ ನರ್ಚರ್ ಮಾಡುವಂಥದ್ದು, ಪ್ರೈವೇಟ್ ಇನಿಷಿಯೇಟಿವ್ಸ್ಗೆ ಗೌರ್ಮೆಂಟ್ನ ಪುಷ್ ಕೊಡುವಂಥದ್ದು, ಇದನ್ನು ಮಾಡಬೇಕು. ಉದಾಹರಣೆಗೆ ಮಂಗಳೂರಿನಲ್ಲಿ ತುಂಬ ಈ ರೀತಿಯ ಸಂಸ್ಥೆಗಳು ಕೆಲಸ ಮಾಡ್ತಾರೆ. ಕೆನರಾ ಚೇಂಬರ್ ತುಂಬ ಒಳ್ಳೆ ರೀತಿಯ ಕೆಲಸಗಳನ್ನು ಮಾಡ್ತಾ ಇದೆ. ಈಗ ಟೈ ಅಂತ ಒಂದು ಗ್ರೂಪ್ ಇದೆ, ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಸ್ ಇದೆ, ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸಹಕಾರಿ ಸಂಸ್ಥೆಗಳನ್ನು ಉಪಯೋಗ ಮಾಡಿಕೊಂಡು ಹೇಗೆ ಅವರಿಗೆ ನಾವು ಸಪೋರ್ಟ್ ಸ್ಟ್ರಕ್ಚರ್ನ ಹೇಗೆ ಮಾಡ್ಬೋದು ಅಂತ. ಉದಾಹರಣೆ ನಾವು ಮೊನ್ನೆ ಸುಳ್ಯದಲ್ಲಿ, ನೀವು ನೋಡಿದ್ದೀರಾ ಇಲ್ಲೋ ಗೊತ್ತಿಲ್ಲ, ಕಾಪಿಕೋ ಅಂತ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ವಿ ನಾವು. ನಮ್ಮಲ್ಲಿ ಹಳದಿ ರೋಗದ ಒಂದು ದೊಡ್ಡ ಸಮಸ್ಯೆ ಇದೆ ಅಡಿಕೆಗೆ. ಮತ್ತು ಈ ಹಳದಿ ರೋಗ ಬಾಧಿತ ಪ್ರದೇಶಗಳಲ್ಲಿ ಏನಾಗ್ತದೆ ಅಂದರೆ ಅಡಿಕೆಯನ್ನು ಮತ್ತೆ ಬೆಳಿಲಿಕ್ಕೂ ಸಾಧ್ಯ ಇಲ್ಲ ಇದರಲ್ಲಿ. ಸೊ ಅದನ್ನು ಹೇಗೆ ಅಡ್ರೆಸ್ ಮಾಡೋದು ಅಂತ ನಾನು ತುಂಬ ಜನ ಅಲ್ಲಿ ರೈತರ ಹತ್ರ ಮಾತನಾಡಿದ ಸಂದರ್ಭದಲ್ಲಿ, ಒಂದು ಅವರ ಡಿಮಾಂಡ್ ಇರುವಂಥದ್ದು ಅಲ್ಲಿಗೆ ಒಂದು ಪ್ಯಾಕೇಜ್ ಕೊಡಬೇಕು. ಯಾರು ಸಫರ್ ಆಗಿದ್ದಾರೆ ರೈತರಿಗೆ, ಅವರಿಗೆ ಒನ್ ಟೈಮ್ ಒಂದು ಪ್ಯಾಕೇಜ್ ಕೊಡಬೇಕು. ಮತ್ತು ಅಲ್ಲಿ ಆಲ್ಟರ್ನೇಟ್ ಕ್ರಾಪ್ಸ್ನ ಹೇಗೆ ಬೆಳೆಸ್ಬೋದು. ಹಾಗಾಗಿ ನಾವು ಅಲ್ಲಿಯ ಸೊಸೈಟಿಗಳು, ಸಹಕಾರಿ ಸಂಸ್ಥೆಗಳಲ್ಲಿ ಒಂದು 10 ಗ್ರಾಮಗಳ ಸಹಕಾರಿ ಸಂಸ್ಥೆಗಳನ್ನು ಉಪಯೋಗಿಸಿಕೊಂಡು, ಯಾವ ಏರಿಯಾ ಇಲ್ಲ ಸರ್, ನಮ್ಮ ಸುಳ್ಯ ಭಾಗದ ಆರಂತೋಡು ಈ ಭಾಗದಲ್ಲಿ ಸಂಪಾಜ್ ಎಲ್ಲೋ ಹಳದಿರೋ ತುಂಬಾ ವ್ಯಾಪಕವಾಗಿದೆ. ಅಲ್ಲಿಯ ಸೊಸೈಟಿಗಳನ್ನು ಉಪಯೋಗಿಸಿಕೊಂಡು, ನಮ್ಮ ಅಲ್ಲಿಯ BJP ಕಾರ್ಯಕರ್ತರನ್ನು ಉಪಯೋಗಿಸಿಕೊಂಡು, ಕಾಫಿ ಬೋರ್ಡ್ನ ಚೇರ್ಮನ್ ಅನ್ನ ಸುಳ್ಯಕ್ಕೆ ಕರೆಸಿ ಅಲ್ಲಿಯ ಫಾರ್ಮರ್ಸ್ನ ಎಲ್ಲ ಸೇರಿಸಿಕೊಂಡು ಅಲ್ಲಿ ಕಾಫಿ ಬೆಳೆ ಗ್ರೋ ಕಾಫಿ ಅಲ್ಲ, ಲಕಿಲಿ ವಿ ಕ್ಯಾನ್ ಗ್ರೋ ಕಾಫಿ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಈಗಾಗಲೇ ಅದನ್ನ ಸ್ಟಡಿ ಮಾಡಿ ಗ್ರೋ ಮಾಡಿದೆ. ನಾವು ಕಾಫಿ ಬೋರ್ಡ್ ಶುಡ್ ಇನ್ಕ್ಲೂಡ್ ದಕ್ಷಿಣ ಕನ್ನಡ ಆಲ್ಸೋ ಇನ್ ದೇರ್ ಸ್ಕೀಮ್ ಆಫ್ ಥಿಂಗ್ಸ್ ಅಂತ ನಮ್ಮ ಒತ್ತಾಯ ಇರುವಂಥದ್ದು. ಸೊ ಕಾಫಿ ಬೋರ್ಡ್ ಚೇರ್ಮನ್ ಅದಕ್ಕೆ ಬಂದಿದ್ರು. 7 Bean ಕಂಪನಿ ಅಂತ ಒಂದು ಸಕಲೇಶ್ಪುರದ ಒಂದು ಕಂಪನಿ ಟ್ರೈನಿಂಗ್ ಕೊಡುವ ದೃಷ್ಟಿಯಿಂದ. ಸೊ ಕಾಫಿ ಗ್ರೋ ಮಾಡುವಂತ ಪ್ರಯತ್ನ, ಪೆಪ್ಪರ್ ಗ್ರೋ ಮಾಡುವಂತ ಪ್ರಯತ್ನ. ಸರ್, ಈಗ ನಾನು ಪ್ರಾಕ್ಟಿಕಲ್ ಇದ್ರ ಮಾತಾಡ್ಬಿಡ್ತೀನಿ. ಈ ಕಾಫಿ ಬೋರ್ಡ್ ಇಂದ ಏನೇ ಯೋಜನೆ ಬೇಕು ಅಂತ ಹೇಳಿದ್ರೆ ಲ್ಯಾಂಡ್ ರೆಕಾರ್ಡ್ ಅಲ್ಲಿ ಕೃಷಿಯಲ್ಲಿ ಕಾಫಿ ಅಂತ ಸೇರಿಸಬೇಕು. ಅಂದ್ರೆ ನೀವು ಈ ತರ ಎಲ್ಲ ಒಂದು ಯೋಜನೆ ಅಂತ ಹೇಳುವಾಗ ನೀವು ಟಾಪ್ ಟು ಬಾಟಮ್ ಅದನ್ನ ತಾರ್ಕಿಕ ಅಂತ ಹೇಗೆ ತಗೊಂಡು ಹೋಗೋದು ಅಂತ ಹೇಳಿ ಯು ಹ್ಯಾವ್ ಎ ಸರ್ಟನ್ ಅಮೌಂಟ್ ಆಫ್. ದಟ್ ಇಸ್ ದ ರೀಸನ್ ನಾವು ಈ ಕೋಆಪರೇಟಿವ್ ಮತ್ತು ಈ ಕಾಫಿ ಬೋರ್ಡ್ ಮತ್ತು ಈ 7 Bean ಕಂಪನಿ ಇವರ ಮಧ್ಯೆ ಒಂದು ಸಿನರ್ಜಿಯನ್ನ ಡೆವಲಪ್ ಮಾಡ್ತಾ ಇದ್ದೇವೆ. ಸೊ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ಫುಲ್ಫಿಲ್ ಮಾಡಿಕೊಂಡು, ಪ್ಲಸ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಫ್ ಏರಿಯಾ ಬಂದ್ರೆ ಸೊ ಇನ್ ಕೇಸ್ ಈಗ ಒಂದು ಸಬ್ಸಿಡಿ ಅವ್ರು ತಗೊಳ್ಬೇಕು, ಸ್ಕೀಮ್ ತಗೊಳ್ಬೇಕು ಅಂತ ಹೇಳಿದ್ರೆ
ದೇ ಕ್ಯಾನ್ ಕೋಆರ್ಡಿನೇಟ್ ಅಂತ. ವಿ ಆರ್ ಟ್ರೈಂಗ್ ಟು ಇನ್ಕ್ಲೂಡ್ ನಮ್ಮ ಭಾಗಗಳನ್ನು ಕೂಡ, ಕಾಫಿ ಕೂಡ ಒಂದು ಅಡಿಷನಲ್ ಕ್ರಾಪ್ ಆಗಿ ಯಾಕೆ ಆಗಬಾರ್ದು? ಅಡಿಕೆ ತುಂಬಾ ಕಡೆಗಳಲ್ಲಿ ಇದರ ಸಕ್ಸಸ್ ಸ್ಟೋರೀಸ್. ನಮ್ಮ ರೈತರು ಅವರಷ್ಟಕ್ಕೆ ಕಾಫಿ ಬೆಳೆಸಿದ್ದಾರೆ. ಒಂದು FPO ಕಾಫಿ ದೃಷ್ಟಿಯಿಂದಲೇ ಕೆಲಸವನ್ನು ಮಾಡ್ತಾ ಇದೆ. ಇಲ್ಲಿ ತುಂಬಾ ಕಡೆ ಇದೆ ಸರ್. ಐ ಥಿಂಕ್ ವಿಟ್ಲ ಕಡೆ ಎಲ್ಲ ಲಿಚಿ ಇಸ್ ಗ್ರೋನ್ ವೆರಿ ವೆಲ್. ಅದರಲ್ಲಿ ಈಗ ರಾಂಬುಟಾನ್ ಇಸ್ ಗ್ರೋನ್ ವೆರಿ ವೆಲ್. ಅಡಿಕೆ ಮತ್ತೆ ರಬ್ಬರ್ ಹೊರತಾಗಿ ಕೂಡ ದಕ್ಷಿಣ ಕನ್ನಡದಲ್ಲಿ ಕೃಷಿ ಮಾಡಬೇಕಾದ ಅವಶ್ಯಕತೆ ಇದೆ. ಸರಿ, ಕೃಷಿ ಮಿನಿಸ್ಟರು ಶೋಭಾ ಮೇಡಮ್ ಅವರಿದ್ರು, ಶೋಭಾ ಖಂಡ್ರೆ ಇದ್ರು ಒಂದು ಟೈಮಲ್ಲಿ, ಹಿಂದೆ ಇದ್ರು. ಈಗ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇಲ್ಲಿ ಬರ್ತೇನೆ ಅನ್ನುವಂಥ ಪ್ರಾಮಿಸ್ ಕೂಡ ಮಾಡಿದ್ದಾರೆ. ಓಕೆ, ಹಳದಿ ರೋಗ ಬಾಧಿತ ಪ್ರದೇಶಗಳಿಗೆ ನಾನು ಭೇಟಿ ಕೊಡ್ತೇನೆ ಅನ್ನುವಂಥದ್ದನ್ನು ಒಂದು ಹೈ ಲೆವೆಲ್ ಮೀಟಿಂಗ್ ಕೂಡ ಆಗಿತ್ತು. ಮಂಗಳೂರು, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ MP ಗಳು, ಮೈಸೂರು MP ಎಲ್ಲ ಇದ್ಕೊಂಡು ಅಡಿಕೆ ಸಮಸ್ಯೆ ಬಗ್ಗೆ ಮ್ಯಾಂಪೋಸ್ ಎಲ್ಲ ಸರ್. ಈಗ ಅಡಿಕೆಯನ್ನ ಎಲ್ಲ ಕಡೆ ತುಂಬಾ ಕಡೆಗಳಲ್ಲಿ ಅಡಿಕೆ ವ್ಯಾಪಕವಾಗಿ ಬೆಳೀತಾ ಇದ್ದಾರೆ. ಅಡಿಕೆ ಒಳ್ಳೆ ಬೆಳೆ ಕೂಡ ಇದೆ. ಈ ಯೆಲ್ಲೋ ಫೀವರ್ ಈ ದಾವಣಗೆರೆ ಬೇರೆ ಕಡೆ ಭಾಗಗಳಿಲ್ಲ. ಸೊ ದಕ್ಷಿಣ ಕನ್ನಡದ ಕೆಲವು ತಾಲೂಕುಗಳು ಪ್ರಮುಖವಾಗಿ ಅಡಿಕೆಯಿಂದನೇ ಮೇಲೆ ಬಂತವು. ಈಗ ಅವರು ದೇ ಆರ್ ಎಫೆಕ್ಟೆಡ್ ಮೋರ್ ಅಂತ ಅನ್ಸುತ್ತೆ ನಿಮಗೆ. ದೇ ನೀಡ್ ಎ ಪ್ಯಾಕೇಜ್ ಆರ್ ಸಮ್ ಕೈಂಡ್ ಆಫ್. ಅಲ್ಲ, ಒನ್ ಟೈಮ್ ಪ್ಯಾಕೇಜ್. ಯಾರು ಕಂಪ್ಲೀಟ್ಲಿ ಕ್ರಾಪ್ ಡಿಸ್ಟ್ರಾಯ್ ಆಗಿದೆ ಅವರಿಗೆ ಒನ್ ಟೈಮ್ ಪ್ಯಾಕೇಜ್ ಕೊಡಬೇಕನ್ನುವಂಥದ್ದು ರೈತರ ಡಿಮಾಂಡ್ ಇರುವಂಥದ್ದು. ನಮ್ಮ ಒತ್ತಾಯ ಕೂಡ ಅದೇ. ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಹೇಳಿದ್ದೇವೆ, ಸ್ಟೇಟ್ ಗೌರ್ಮೆಂಟ್ಗೂ ಯಡಿಯೂರಪ್ಪ ಇರುವಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಕೊಡೋದಂತ ನಿಶ್ಚಯ ಕೂಡ ಆಗಿತ್ತು. ಒಂದು ಬಜೆಟ್ ಅಲ್ಲಿ ಘೋಷಣೆ ಆಗಿತ್ತು. ಶಿವಮೊಗ್ಗ ವಾಸ್ ಆಲ್ಸೋ ವೆರಿ ಎಫೆಕ್ಟೆಡ್. ಅದು ಮತ್ತೆ ಇಂಪ್ಲಿಮೆಂಟ್ ಆಗಲಿಲ್ಲ. ನಾವು ಈ ಸರ್ಕಾರಕ್ಕೂ ಒತ್ತಾಯವನ್ನು ಮಾಡ್ತಾ ಇದ್ದೇವೆ, ಸೆಂಟ್ರಲ್ ಗೌರ್ಮೆಂಟಿಗೂ ಇದನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಹೇಳಿದ್ದೇವೆ. ಅವರು ಬಂದು ನಾನು ಖುದ್ದು ಪ್ರದೇಶಗಳ ವೀಕ್ಷಣೆ ಮಾಡ್ತೇನೆ, ಆಮೇಲೆ ಏನು ಮಾಡೋದು ಅಂತ ನೋಡುವಂತ ಹೇಳಿದೆ. ಜೊತೆಗೆ ಆಲ್ಟರ್ನೇಟ್ ಕ್ರಾಪ್ಸ್ನ ಬಗ್ಗೆ ನಾವು ನಿರಂತರವಾಗಿ ರೈತರಿಗೆ ಅವರಿಗೆ ಅವಕಾಶಗಳನ್ನು ಕೊಡಬೇಕು. ಬೇರೆ ಆಪ್ಷನ್ಸ್ ಏನು ಮಾಡ್ಬೋದು ಅನ್ನೋಂಥದ್ದು ಎಕ್ಸ್ಪ್ಲೋರ್ ಮಾಡಿ ನಾವು ಮಾಡಲೇಬೇಕಾಗ್ತದೆ.